ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಟಿವಿಕೆ ಬೆಂಬಲಿಸಿದ ಕಾಂಗ್ರೆಸ್ ಸಾರ್ವಜನಿಕವಾಗಿ ಅವಮಾನಕ್ಕೆ ಒಳಗಾಗುತ್ತೆ. ಬಿಜೆಪಿ ಪ್ರಧಾನ ಕಾರ್ಯದರ್ಶಿ BL ಸಂತೋಷ್ ಲೇವಡಿ ಮಾಡಿದ್ದಾರೆ. ಡಿಎಂಕೆಗೆ ಕೈ ಕೊಟ್ಟು ಟಿವಿಕೆ ಕೈ ಹಿಡಿಯಲು ಕಾಂಗ್ರೆಸ್ ಮುಂದಾಗಿದೆ. ಸೊ ಹಾಗಾಗಿ ಸಾರ್ವಜನಿಕವಾಗಿ ಅವಮಾನಕ್ಕೆ ಒಳಗಾಗುತ್ತೆ ಅಂತ ಹೇಳಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ BL ಸಂತೋಷ್ ಲೇವಡಿ ಮಾಡಿದ್ದಾರೆ. ಇಷ್ಟು ದಿನ ಡಿಎಂಕೆಗೆ ಜೈ ಅಂತ ಇತ್ತು ಕಾಂಗ್ರೆಸ್, ಈಗ ಟಿವಿಕೆ ಕೈ ಹಿಡಿಯೋದಕ್ಕೆ ಮುಂದಾಗಿದೆ. ತಮಿಳುನಾಡಿನಲ್ಲಿ ಯಾರು ಸರ್ಕಾರ ರಚಿಸ್ತಾರೆ ಅಂತ ಕಾಲವೇ ನಿರ್ಧಾರ ಮಾಡುತ್ತೆ. ಯಾರೇ ಸರ್ಕಾರ ರಚಿಸಲಿ ಕಾಂಗ್ರೆಸ್ ಮುಜುಗರಕ್ಕೆ ಒಳಗಾಗೋದು ಖಚಿತ ಅನ್ನೋ ನಿಟ್ಟಿನಲ್ಲಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ BL ಸಂತೋಷ್ ಲೇವಡಿಯನ್ನ ಮಾಡಿದ್ದಾರೆ. ಮೊದಲೇ ಈಗ ಹೆಂಗಾಗ್ಬಿಟ್ಟಿದೆ ಅಂತ ಅಂದ್ರೆ ಗೆದ್ದೆತ್ತಿನ ಬಾಲ ಹಿಡಿಯೋದು ಕಾಂಗ್ರೆಸ್ ಅನ್ನೋ ನಿಟ್ಟಿನಲ್ಲಿ ಎಲ್ಲ ಕಡೆ ಚರ್ಚೆ ಆಗ್ತಾ ಇರೋದು. ಇದೆಲ್ಲದರ ನಡುವೆ ಈಗ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ BL ಸಂತೋಷ್ ಹೇಳ್ತಾ ಇದ್ದಾರೆ, ಯಾರೇ ಸರ್ಕಾರ ರಚನೆ ಮಾಡಲಿ ಕಾಂಗ್ರೆಸ್ ಮುಜುಗರಕ್ಕೆ ಒಳಗಾಗೋದು ಗ್ಯಾರಂಟಿ. ತಮಿಳುನಾಡಿನಲ್ಲಿ ಯಾರು ಸರ್ಕಾರ ರಚಿಸ್ತಾರೆ ಅಂತ ಕಾಲವೇ ಉತ್ತರ ಹೇಳುತ್ತೆ. ಸೊ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ BL ಸಂತೋಷ್. ನೋಡಿ, ಗಮನಿಸ್ತಾ ಇದ್ದೀವಿ, ಟಿವಿಕೆ ಬೆಂಬಲಿಸಿದ ಕಾಂಗ್ರೆಸ್ ಸಾರ್ವಜನಿಕವಾಗಿ ಅವಮಾನಕ್ಕೂ ಒಳಗಾಗುತ್ತೆ. ಈಗಾಗಲೇ ನಾವು ಗಮನಿಸ್ತಾನೆ ಇದ್ದೀವಿ, ಟಿವಿಕೆಗೆ ಅಧಿಕೃತವಾಗಿ ಬೆಂಬಲವನ್ನು ಘೋಷಣೆ ಮಾಡಿರೋದು ಕಾಂಗ್ರೆಸ್ನ 5 MLAಗಳಿರಲಿಲ್ಲ ಅಂತ ಅಂದರೆ ಇನ್ನೂ ಕಷ್ಟ ಆಗೋಗ್ಬಿಡೋದು ಟಿವಿಕೆಗೆ. ಸೊ ಇನ್ನೂ ಬಹುಮತ ಸಾಬೀತು ಮಾಡೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಇನ್ನೂ ಹೆಚ್ಚು ಕಡಿಮೆ 6-7 ಜನ ಬೇಕು MLAಗಳು. ನೋಡಿದರೆ ಈ ಲೆವೆಲ್ಗೆ ಆಗ್ತಾ ಇದೆ ಪರಿಸ್ಥಿತಿ. ಇದೆಲ್ಲದರ ನಡುವೆ ಈಗ ಬಿಜೆಪಿಯವರು ಕಾಂಗ್ರೆಸ್ನ ಲೇವಡಿ ಮಾಡೋದು ಸಾಮಾನ್ಯ. ಅದರಲ್ಲೂ BL ಸಂತೋಷ್ ಅವರು ಹೇಳ್ತಾ ಇದ್ದಾರೆ, ಟಿವಿಕೆ ಬೆಂಬಲಿಸಿದ ಕಾಂಗ್ರೆಸ್ ಸಾರ್ವಜನಿಕವಾಗಿ ಅವಮಾನಕ್ಕೆ ಒಳಗಾಗುತ್ತೆ ಅಂತ ಹೇಳಿ.